ಮಾರ್ನಿಂಗ್ ನಾವು ಇವತ್ತು ಬೆಳಗ್ಗೆ ಆಯಿತು. ಸೊ ಗಾಯ್ಸ್ ರೀಚ್ ಆಗಿದ್ದೀವಿ. ನೈಸ್ ಏನಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಯ್ ಮಾಡಿ. ಗುಡ್ ಮಾರ್ನಿಂಗ್. ನಾವು ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಮ್ಯಾರಥಾನ್ ಶೋಗೆ ಹೋಗ್ತಾ ಇದ್ದೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೈಸ್ ಇವಾಗ ಚಳಿಲಿ ಬೆಳಿಗ್ಗೆನೆ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಊರಲ್ಲಿ ಲೈಟಿಂಗ್ಸ್ ಬಿಟ್ಟಿದ್ರು, ಬನ್ನಿ ತೋರಿಸ್ತೀನಿ ಹೇಗಿದೆ ಏನು ಅಂತ. ಹಬ್ಬ ಇತ್ತು ಆದ್ದರಿಂದ ಲೈಟಿಂಗ್ಸ್ ಹಾಕಿದ್ರು, ಅದನ್ನು ತೋರಿಸ್ತೀನಿ ಬನ್ನಿ. ಹಾಯ್ ಗಾಯ್ಸ್, ಇಲ್ವಲ್ಲ ರೀಚ್ ಆಗಿದ್ದೀವಿ. ಇವಾಗ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಈಚೆ ಕಡೆ ಚಿಲ್ಕ ಹಾಕೋ ಬಂದ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿ ಇವಾಗ ಕಾಲ್ ಮಾಡಿತ್ತು, ಏನಕ್ಕೆ ಚಿಲ್ಕ ಹಾಕೋ ಬಂದ್ಬಿಟ್ಟಿದೀಯಾ ಅಂತ. ಸೊ ಏನು ಬೆಳಕಾಗೋವರೆಗೂ ಅಲ್ಲೇ ಇರಿ ಅಂತ ಹೇಳಿದೆ. ಅದಕ್ಕೆ ನನಗೇನು ಹೇಳಿ ಗೈಸ್, ಬೈಕ್ನ ತಗೊಂಡು ಹೋಗೋಣ ಅಂದ್ಕೊಂಡ್ವಿ. ಸಿಟಿ ಒಳಗಡೆ ಹಾಕೋಬಿಟ್ರೆ ಕಷ್ಟ ಅಂದ್ಬಿಟ್ಟು ಬೇಡ ಅಂತ ಪಾರ್ಕ್ ಮಾಡ್ತಾ ಇದ್ದೀವಿ. ಅಕಸ್ಮಾತು ಬಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ತಗೊಂಡು ಹೋಗ್ತೀವಿ, ಅಲ್ಲೇ ಎಲ್ಲಾದರೂ ಪಾರ್ಕ್ ಮಾಡ್ತೀವಿ. ಸಿಗಾಕೊಂಡ್ರೆ ಅಷ್ಟೇ ಕತೆ. ಏನು ಮಾಡೋದು ಬ್ರೋ, ಬೆಲೆನೇ ಇಲ್ಲ. ಗಾಯ್ಸ್ ಇವಾಗ ಬಸ್ ಹತ್ತಿದ್ದೀವಿ. ವೆಯ್ಟ್ ಮಾಡಿ ಸಾಕಾಯಿತು, 5 ನಿಮಿಷ. ಇವಾಗ ಬಸ್ ಹತ್ತಿದ್ದೀವಿ, ಹೋಗ್ಬೇಕು ಗಾಯ್ಸ್. ಸ್ವಲ್ಪ ಬೆಳಕಾಗಿದೆ ಈಗ. ಇವಾಗ ಇಲ್ವಲ್ದಲ್ಲಿದ್ದೀವಿ. ಹೋಗಿ JC ಕಾಲೇಜ್ ಹತ್ರ ಹೋಗ್ಬೇಕು ಇವಾಗ. ಸೊ ಗಾಯ್ಸ್ ರೀಚ್ ಆಗಿದ್ದೀವಿ ಇವಾಗ ಸ್ಟುಡಿಯೋ ಹತ್ರ. ಮತ್ತು ಏನು ಹೇಳೋದು, ಹೇಳ್ಬೇಕು ತಾನೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ಹೋಗಿ ಇವಾಗ ಆ ಕಡೆ ರೋಡ್ ಹತ್ರ ಆ ಕಡೆ ಈ ಕಡೆ ನಿಂತ್ಕೋಬೇಕು. ನಿಂತ್ಕೊಂಡು ಅಲ್ಲಿ ಯಾರ್ಯಾರು ಇದು ಮಾಡ್ತಾರೆ ಬರ್ತಾ ಇರ್ತಾರೆ ಅವ್ರನ್ನ ವೆಲ್ಕಮ್ ಮಾಡಬೇಕು. ನೋಡಿ, ಇದೇ ಟಿ ಶರ್ಟ್ ಹಾಕೊಂಡಿದ್ದೀವಿ, ಅವರೇ ಕೊಟ್ಟಿರೋದು ಫ್ರೀಯಾಗಿ ಕೊಟ್ಟರೆ ಏನೂ ಬಿಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಹಾಕೊಂಡಿದ್ದೀವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಹೇಳಭಿನಯ ಏನಾದ್ರು. ಥ್ಯಾಂಕ್ ಯು ಅಭಿನಯ, ನಿನಗೂ ಅಷ್ಟೇ ಅಭಿನಯ. ನೋಡು, ಅಲ್ಲಿಂದ ಇಲ್ಲಿ ತನಕ ನಡ್ಕೊ ಬಂದ್ವಿ. ಮತ್ತೆ ಅವ್ರು ಬರ್ತಾರಲ್ಲ, ಹಾಂ, ಆ ಕಡೆಗೆ ಬಿಡಬಾರ್ದ, ಈ ರೋಡ್ಗೆ ಕ್ರಾಸ್ ಮಾಡ್ತಾರೆ, ಈ ಕಡೆಗೆ ಅಷ್ಟೇ. ಚೇರ್ ಮಾಡೋ ಅಷ್ಟೇ. ಡೂ ವೆಲ್ ಅನ್ಕೊಂಡು ಏನಿಲ್ಲ. ಬೋರ್ ಆದ್ರೆ ಬೇಕಾದ್ರೆ ಟೀ ಶಾಪ್ ಐತೆ, ಕುಡ್ಕೊಳ್ಳಿ ಅಷ್ಟೇ. ನಾವು ಕಾಲ್ ಮಾಡ್ತೀವಿ. ಅಲ್ಲೇ ರವಿ ಮಾಡ್ತೀವಿ ಬಿಡು. ಸೊ ಗಾಯ್ಸ್ ಇವಾಗ ಹೋಗಿ ಅಲ್ಲಿ ಬರೋರನ್ನ ವೆಲ್ಕಮ್ ಮಾಡಬೇಕು. ಬನ್ನಿ ವೆಲ್ಕಮ್ ಮಾಡೋಣ, ಚೇರಪ್ ಮಾಡೋಣ, ಓಡಾಡೋಣ. ನಾವಂತೂ ಓಡಲ್ಲ, ಗೊತ್ತಿಲ್ಲ ಬ್ರೋ, ಓಡೋದು ಅನ್ಸುತ್ತೆ. ಈಗ ಇನ್ನೂ ಇಷ್ಟೊತ್ತಾದರೂ ಯಾರೂ ಬಂದೇ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ ವೆಲ್ಕಮ್ ಮಾಡೋದಕ್ಕೆ, ಬೇಗ ಬರಬೇಕು. ಇದೇನಪ್ಪ ಅಂದರೆ ಬೇರೆ ಬೇರೆ ಡಿಸ್ಟಿಕ್ಕಿಂದನೂ ಬರ್ತಾರೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ನಮಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ ಬೆಳಗ್ಗೆ ಅಂತ, ಬಟ್ ನಮ್ಮ ಮ್ಯಾಮ್ ಬಿಡಲಿಲ್ಲ, ಹೋಗಲೇಬೇಕಂತ ಹೇಳಿದ್ರು, ಅದಕ್ಕೇ ಬಂದ್ವಿ. ಇವಾಗಲೂ ನಾನಂತೂ ಎಚ್ಚರ ಆಗಿರಲಿಲ್ಲ, ನಮ್ಮ ಫ್ರೆಂಡ್ ಕಾಲ್ ಮಾಡಿ ಕೂಗಿದ್ದೆ, ಅದಕ್ಕೇ ಬಂದಿದ್ದೀನಿ. ಗಾಯ್ಸ್ ಇಷ್ಟು ಬೇಗ ಯಾರು ಹೇಳ್ತಾರೆ ಗಾಯ್ಸ್, ಗಂಟಲು ಬೇರೆ ನೋವು ನನಗೆ. ಈ ಬಾಯ್ಸ್ಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಒಂದು ತಪ್ಪಲ್ಲ, ಯಾವಾಗಲೂ ಒಂಥರ ಮೆಸ್ಸಿ ಆಗಿದೆ ಫುಲ್ಲು. ಇವಾಗ ಹೋಗುವಾಗ ಹೇರ್ ಕಟ್ ಮಾಡಿಸ್ಕೋಬೇಕು. ಅದಾದಮೇಲೆ ಸ್ನ್ಯಾಕ್ಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ, ಕೊಟ್ಟರೆ ತಿನ್ನಬೇಕು, ಕೊಡಲಿಲ್ಲ ಅಂದರೆ ನಾವೇ ತಗೊಂಡು ತಿನ್ನಬೇಕು. ಗೈಸ್, ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ. ಮುಂದೆ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಬರುತ್ತೆ, ಚಾಲೆಂಜಸ್ ವೀಡಿಯೋಸ್ ಬರುತ್ತೆ. ಸೊ
ಲೈಕ್ ಮಾಡಿ ಗಾಯ್ಸ್. ಗಾಯ್ಸ್ ಇವಾಗ ಜಾಸ್ತಿ ಆಗ್ತಾ ಇದ್ದಾರೆ ನೋಡಿ. ಹ್ಞೂ ಬ್ರೋ ಗಾಯ್ಸ್ ಪಾಪ ಯಾರೋ ಒಬ್ರು ವಿಡಿಯೋ ಮಾಡಿ ಅಂತ ಹೇಳಿದ್ರು, ನನಗೆ ಕೇಳಿಸ್ಲಿಲ್ಲ ಸರಿಯಾಗಿ. ಈ ಕಡೆ ವಿಡಿಯೋ ಮಾಡ್ತಿದ್ನಲ್ಲ ಅದಕ್ಕೇನೆ. ಇವಾಗ ಜಾಸ್ತಿ ಆಗ್ತಾ ಇದ್ದಾರೆ ಗಾಯ್ಸ್. ಬ್ರೋ ಬರ್ತಾವ್ರಾ? ಇಬ್ರೇ ಗೈಸ್. ಇವಾಗ ಟೈಮ್ ಬಂದು 6:44. ಜಾಸ್ತಿ ಆಗ್ತಾ ಇದ್ದಾರೆ. ಬಿಸಿಲು ಬೇರೆ ಬಂತು, ಹೊಟ್ಟೆ ಬೇರೆ ಎಸಿತಿದೆ. ನೈಸ್ ನೋಡಿ ಗಾಯ್ಸ್, ಸೀರೆ ಉಟ್ಕೊಂಡು ಓಡ್ತಾ ಇದ್ದಾರೆ. ಇಂಡಿಯನ್ ಕಲ್ಚರ್ ಬಿಡಬಾರ್ದಂತ. 5 minutes later. ಗೈಸ್ ಇವಾಗ ಸ್ನ್ಯಾಕ್ ತಿನ್ನೋಕೆ ಹೋಗ್ತಾ ಇದ್ದೀನಿ. ಅವ್ರೇನೋ ಕೊಟ್ಟಿದ್ದಾರೆ, ನಮ್ಮ ಫ್ರೆಂಡ್ ತಂದು ಕೊಟ್ರು. ಇವಾಗ ಬನ್ನಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ಗೈಸ್ ಒಂದು ಬನ್ ಕೊಟ್ಟಿದ್ದಾರೆ, ಕಪ್ ಕೇಕ್ ಕೊಟ್ಟಿದ್ದಾರೆ, ಮತ್ತು ಜ್ಯೂಸ್ ಕೊಟ್ಟಿದ್ದಾರೆ. ನಾನು ಡಯಟ್ ಮಾಡಬೇಕು ಅಂದೆ, ಇವಾಗ ಯಾವ ಡಯಟು ಆಗಲ್ಲ, ಸೊ ತಿನ್ನೋಣ. ಕಪ್ ಕೇಕ್ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಸ್ವಲ್ಪ ಬೇಯಬೇಕಾಗಿತ್ತು, ಹಾಗೆ ತಂದು ಕೊಡ್ತೀವಿ. ಚಾಕೋಸ್ ಹಾಕಿದ್ದಾರೆ.
ಟಿಶ್ಯೂ ಬೇರೆ ಕೊಟ್ಟಿದ್ದಾರೆ guys. ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ವಾ, ಇಲ್ಲೇ ಸ್ಯಾರಿ ವಾಕ್ ಕೂಡ ನಡೀತಾ ಇದೆ. ಆ ಕಡೆಯಿಂದ ಆಪೋಸಿಟಿಂದ ಸ್ಯಾರಿ ವಾಕ್ ಯಾರ್ಯಾರು ಹೋಗ್ತಾರೆ ಅವರೆಲ್ಲ ಬರ್ತಾ ಇದ್ದಾರೆ. ನೋಡ್ಬಹುದು ನೀವು ಇಲ್ಲೆಲ್ಲ ಸ್ಯಾರಿ ಉಟ್ಕೊಂಡು ಎಷ್ಟೆಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಮತ್ತು ಏಜ್ ಆಗಿರೋ ಅಜ್ಜಿ ಅವರೆಲ್ಲ ಬಂದಿದ್ದರು. ಎಷ್ಟು ಕಾನ್ಫಿಡೆಂಟಿಂದ ಶೋ ಮಾಡ್ತಿದ್ರು, ಎಷ್ಟು ಕಾನ್ಫಿಡೆಂಟಿಂದ ವಾಕ್ ಮಾಡ್ತಿದ್ರು ಅಂದರೆ ನಮಗೇ ನಮ್ಮ ಏಜ್ ಮೇಲೇ ಸ್ವಲ್ಪ ಅಂದರೆ ನಾವು ಈ ಏಜಲ್ಲೂ ಸ್ವಲ್ಪ ಲೇಸಿಯಿಂದ ಇರ್ತೀವಿ, ಅದೇನು ಮಾಡೋದು ಇದೇನು ಮಾಡೋದು ಅಂತ. ಸೊ ಅಷ್ಟು ಕಾನ್ಫಿಡೆಂಟಿಂದ ಅವರು ನಡೆದಾಡ್ತಿದ್ರು. ನೋಡ್ಬೋದು ನೀವು ಅಜ್ಜಿ ಎಷ್ಟು ಏಜ್ ಆಗಿದೆ ಅಂತ ಅವ್ರದ್ದು. ಅವ್ರು ಎಷ್ಟು ಕಾನ್ಫಿಡೆಂಟಿಂದ ನಾನು ನಡೀತೀನಿ ಅಂತ ನಡೀತಾ ಇದ್ದಾರೆ ಅಂತ ನೀವು ನೋಡ್ಬೋದು ಗೈಸ್. ಆಂಬುಲೆನ್ಸ್ ಏನದು ಭರತ್? ಹಾಯ್ ಮ್ಯಾಮ್. 5 minutes later. ಇವಾಗ ನಾಷ್ಟ ಮಾಡೋಕೆ ಬಂದಿದ್ದೀವಿ. ಇದು ಏನೇ ನಗ್ಬೇಡ ಇರೇ ಬಾನಿಲ್ ಚಿನ್ನು ಅಲ್ಲಿ ಸಿಗುತ್ತೆ ಕಾಣಿಸುತ್ತೆ ನೋಡಿ ಚಿನ್ನು. ಬಾ ಏನಾಗಿಲ್ಲ ಚಿನ್ನು ನಾವೇನು ಚೆನ್ನಾಗಿದ್ದೀವಿ. ಚಿನ್ನು ಅಲ್ಲಿ ಸಿಗುತ್ತೆ ಕಾಣಿಸುತ್ತೆ ನೋಡಿ. ಏನು ಸ್ಟಾಲಾ? ಅಲ್ಲಿ ಹೋಗ್ಬೇಕಾ ನಾಷ್ಟಕ್ಕೆ? ಅಲ್ಲಿಗೆ ಹೋಗ್ಬೇಕಣ್ಣ ನಾವು. ಅಲ್ಲಿಗೆ ಸಿಗುತ್ತೆ ಕಾಣಿಸುತ್ತೆ ನಿನ್ ಕೈಗೆ ನೋಡಿ ಚಿನ್ನು. ವಿನ್ನ ಆಗಿದ್ದಾರೆ ಇದು ಅಣ್ಣ ನೀರಿಪ್ಪಣ್ಣ. ಗೈಸ್ ಇವಾಗ ಅಲ್ಲಿ ನೇರಳೆಹಣ್ಣು ಮರ ಇತ್ತು. ಸೊ ನಮ್ಮ ಫ್ರೆಂಡು ಕಿತ್ಕೊಡು ಅಂತ ಹೇಳಿದ್ರು. ಸೊ ಅದಕ್ಕೆ ಕೇಳ್ತಾ ಇದ್ದೆ ಎಗ್ರಿ ಕಿಕ್ಕು ಇದೆ. काही ಪೀಚೆ ಕುಯ್ತಿದ್ದಾರೆ ಅವನು. ಪೀಚೆ ಕುಯ್ಬೇಡ ಕಣೋ. ಪೀಚೆ ಮೀನ್ಸ್ ಏನು? ಪೀಚೆ ಹಾಗೆ ಪೀಚೆ ಅಂದ್ರೆ ಏನನ್ನೋದು? ಹಣ್ಣು ಕಾಯಿ ಕುಯ್ಬೇಡ. ಕಾರಿದೆ ಅದು. ಇವಾಗ ಇಲ್ಲೇ ನಡೀತಾ ಇರೋದು. ಫಸ್ಟು ಕ್ಯಾಮ್ರಾನೇ ಆನ್ ಮಾಡಲ್ಲ. ಇಲ್ಲೇ ಫಂಕ್ಷನ್ ನಡೀತಾ ಇರೋದು. ಆ ಕಡೆ ತೋರಿಸೋ ಇಂಚರ. ಹಾಂ ನೋಡಿ ಇಲ್ಲೇ ಅಲ್ವ ನಾಷ್ಟ ಕೊಡೋದು. ಇಲ್ಲೇ ಗೈಸ್ ನಾಷ್ಟ ಕೊಡೋದು. ಅದಕ್ಕೆ ಇಲ್ಲಿ ತನಕ ಬಂದಿದ್ದೀವಿ. ಏನು ಇಂಚರ ಹಿಂದೆ ನನ್ನ ಪಕ್ಕ ಬರೇ. ಏಯ್ ಬಾರೆ ಕಟ್ ಮಾಡ್ತೀನಿ ಬಾ. ಏನಾಗಿದೆ ಇಲ್ಲಿ ಬಾರೆ. ಬ್ಯಾಕ್ ಕ್ಯಾಮ್ರಾ ಇರೋದು ನೋಡು. ಅವನಿಂಗ್ ಕೇಳ್ತೀನಿ. ಗೈಸ್ ಇವಾಗ ಎಲ್ಲರಿಗೂ ಮೆಡಲ್ ಕೊಡ್ತಾ ಇದ್ದಾರೆ ಆ ಕಡೆ ಸ್ಟೇಜ್ ಮೇಲೆ. ಮತ್ತು ಯಾರ್ಯಾರು ವಿನ್ ಆಗಿದ್ದಾರೆ ಅವ್ರಿಗೆಲ್ಲ ಅವಾರ್ಡ್ ಕೊಡ್ತಾ ಇದ್ದಾರೆ ಗೈಸ್. ಹಿಂಗೆ ಬ್ರೋ ಸ್ಪೂನು ತಿನ್ನೋದು ರಿಸ್ಕ್ ಆಗಲ್ಲ. ಅದು ತಿನ್ನಲೇಬೇಕು. ರಿಸ್ಕ್ ಆದ್ರೂ ಕೈ ತೊಳೆಯಕ್ಕೆ ನೀರಿಲ್ಲ. ಇದು ಗೈಸ್ ಇವಾಗ ನಾಷ್ಟ ಮಾಡಿದಂತೂ ಆಯಿತು. ಮತ್ತು ವಾಪಸ್ ಮನೆಗೆ ಹೋದ್ವಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.